Structure declaration. Structure is user-defined data type that enables the programmer to store the connection of different data types. For example, student 1 details, name Navigna, roll number 1, section B, percentage 85.65. Structure declaration method 1. First struct keyword na ಬರಿಬೇಕು. ನೆಕ್ಸ್ಟ್ ಸ್ಟ್ರಕ್ಚರ್ ನೇಮ್ನ ಬರಿಬೇಕು. ಅದಾದಮೇಲೆ ಓಪನ್ ಕರ್ಲಿ ಬ್ರ್ಯಾಕೆಟ್ ಒಳಗಡೆ ಡೇಟಾ ಟೈಪ್ ನಂಬರ್ ನೇಮ್ 1 ಸೆಮಿಕೋಲನ್, ಡೇಟಾ ಟೈಪ್ ನಂಬರ್ ನೇಮ್ 2 ಸೆಮಿಕೋಲನ್, ಡೇಟಾ ಟೈಪ್ ನಂಬರ್ 3 ಸೆಮಿಕೋಲನ್. ಹಾಗೆ n ನಂಬರ್ಸ್ನ ನಾವು ಸ್ಟ್ರಕ್ಚರ್ ಒಳಗಡೆ ಡಿಕ್ಲೇರ್ ಮಾಡಬಹುದು. ಆದಮೇಲೆ ಕ್ಲೋಸಿಂಗ್ ಕರ್ಲಿ ಬ್ರ್ಯಾಕೆಟ್ ಮತ್ತು ಸ್ಟ್ರಕ್ಚರ್ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಬೇಕು, ಸೆಮಿಕೋಲನ್ ಹಾಕಬೇಕು. ಎಕ್ಸಾಂಪಲ್, ಸ್ಟೂಡೆಂಟ್ ಡೀಟೇಲ್ಸ್ನ ನಾನಿಲ್ಲಿ ಸ್ಟೋರ್ ಮಾಡ್ತಿದ್ದೀವಿ ಸ್ಟ್ರಕ್ಚರ್ ಯೂಸ್ ಮಾಡಿ. ಫಸ್ಟ್ ಸ್ಟ್ರಕ್ಟ್ ಕೀವರ್ಡ್ ಅದು ಗೊತ್ತಾಗಿದ್ಮೇಲೆ ಸ್ಟ್ರಕ್ಚರ್ ನೇಮ್ ಬರೀಬೇಕು. ಸೊ ನಾವು ಸ್ಟೂಡೆಂಟ್ ಡೀಟೇಲ್ಸ್ನ ಸ್ಟೋರ್ ಮಾಡ್ತಿರೋದ್ರಿಂದ ಸ್ಟ್ರಕ್ಚರ್ ನೇಮ್ ಸ್ಟೂಡೆಂಟ್ ಆಗುತ್ತೆ. ಸೊ ಓಪನ್ ಕರ್ಲಿ ಬ್ರ್ಯಾಕೆಟ್, ಫಸ್ಟ್ ನಂಬರ್ ನೇಮ್, ಸೊ ಅದರದ್ದು ಡೇಟಾ ಟೈಪು ಕ್ಯಾರೆಕ್ಟರ್, ಕ್ಯಾರ್ ನೇಮ್ ಸೆಮಿಕೋಲನ್. ನೆಕ್ಸ್ಟ್ ನಂಬರ್ ನೇಮು ರೋಲ್ ನಂಬರ್, ಅದರದ್ದು ಡೇಟಾ ಟೈಪ್ ಇಂಟೀಜರು. ನೆಕ್ಸ್ಟ್ ನಂಬರ್ ನೇಮ್ ರೋಲ್ ನಂಬರ್ ಸೆಮಿಕೋಲನ್. ನೆಕ್ಸ್ಟ್ ಥರ್ಡ್ ನಂಬರ್ ನೇಮು ಸೆಕ್ಷನ್, ಅದರದ್ದು ಡೇಟಾ ಟೈಪ್ ಕ್ಯಾರೆಕ್ಟರು. ನೆಕ್ಸ್ಟ್ ಫೋರ್ತ್ ನಂಬರ್ ನೇಮು ಪರ್ಸಂಟೇಜು, ಅದರದ್ದು ಡೇಟಾ ಟೈಪು ಫ್ಲೋಟ್ ಸೆಮಿಕೋಲನ್. ನೆಕ್ಸ್ಟ್ ಕ್ಲೋಸ್ ದ ಕರ್ಲಿ ಬ್ರ್ಯಾಕೆಟ್. ನೆಕ್ಸ್ಟ್ ಸ್ಟ್ರಕ್ಚರ್ ವೇರಿಯೇಬಲ್ಸ್ನ ನಾವು ಡಿಕ್ಲೇರ್ ಮಾಡಬೇಕು. ಮೋರ್ ದೆನ್ 1 ಸ್ಟ್ರಕ್ಚರ್ ವೇರಿಯೇಬಲ್ಸ್ ಇತ್ತು ಅಂದರೆ ಕಾಮಾಯಿಂದ ಸಪ್ರೇಟ್ ಮಾಡಬೇಕು. ಸೊ ನಾವಿಲ್ಲಿ 2 ಸ್ಟೂಡೆಂಟ್ ಡೀಟೇಲ್ಸ್ನ ಸ್ಟೋರ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ 2 ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಬೇಕು, ಸ್ಟೂಡೆಂಟ್ 1, ಸ್ಟೂಡೆಂಟ್ 2 ಮತ್ತು ಸೆಮಿಕೋಲನ್. ಇನ್ಷಿಯಲೈಸ್ ಸ್ಟ್ರಕ್ಚರ್ ಮೆಂಬರ್ಸ್, ವ್ಯಾಲ್ಯೂಸ್ನ ಹೇಗೆ ಅಸೈನ್ ಮಾಡೋದು ಅಂತ ಇಲ್ಲಿದೆ. ಫಸ್ಟು ನಾವು ಸ್ಟ್ರಕ್ಚರ್ ವೇರಿಯೇಬಲ್ನ ಹಾಕಬೇಕು ಮತ್ತು ಡಾಟ್ ಆಪರೇಟರ್. ನೆಕ್ಸ್ಟು ನಂಬರ್ ನೇಮ್ನ ಹಾಕಬೇಕು ಈಕ್ವಲ್ ಟು ಅದರದ್ದು ವ್ಯಾಲ್ಯೂ ಮತ್ತು ಸೆಮಿಕೋಲನ್. ಮತ್ತು ನಾವು ಒನ್ಸ್ ಅಸೈನ್ ಮಾಡಿದ ವ್ಯಾಲ್ಯೂಸನ್ನ ಹೇಗೆ ಆ್ಯಕ್ಸೆಸ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟು ನಾವು ಸ್ಟ್ರಕ್ಚರ್ ವೇರಿಯೇಬಲ್ನ ಬರಿಬೇಕು ಮತ್ತು ಡಾಟ್ ಆಪರೇಟರ್ ಮತ್ತು ನಂಬರ್ ನೇಮ್ನ ಸ್ಪೆಸಿಫೈ ಮಾಡಬೇಕು. ಇಲ್ಲಿ ಇನ್ಷಿಯಲೈಸಿಂಗ್ ಆ್ಯಂಡ್ ಆಕ್ಸೆಸಿಂಗ್ ದ ಸ್ಟ್ರಕ್ಚರ್ ಮೆಂಬರ್ಸ್, ನಾನು ಸೇಮ್ ಸ್ಟೂಡೆಂಟ್ ಡೀಟೇಲ್ಸ್ನ ತೊಗೊಂಡಿದ್ದೀನಿ ಮತ್ತು ನೇಮ್ ಮಾತ್ರ ಸ್ಟೋರ್ ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟು #include stdio.h, ಇಲ್ಲಿ ನಾನು ಸ್ಟ್ರಕ್ಚರ್ನ ಡಿಕ್ಲೇರ್ ಮಾಡಬೇಕು. ಫಸ್ಟು ಸ್ಟ್ರಕ್ಟ್ ಕೀವರ್ಡ್ ಮತ್ತು ಸ್ಟ್ರಕ್ಚರ್ ನೇಮು ಸ್ಟೂಡೆಂಟು, ಓಪನ್ ಕರ್ಲಿ ಬ್ರ್ಯಾಕೆಟ್. ನೆಕ್ಸ್ಟು ಡೇಟಾ ಟೈಪು ಕ್ಯಾರೆಕ್ಟರು. ನೆಕ್ಸ್ಟು ನಂಬರ್ ನೇಮ್ ಸೆಮಿಕೋಲನ್. ನೆಕ್ಸ್ಟು ಕ್ಲೋಸ್ ದ ಕರ್ಲಿ ಬ್ರ್ಯಾಕೆಟ್. ಸ್ಟೂಡೆಂಟ್ ಡೀಟೇಲ್ಸ್ನ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ. ಸೊ ಸ್ಟೂಡೆಂಟ್ 1, ಸ್ಟೂಡೆಂಟ್ 2 ಸೆಮಿಕೋಲನ್. ನೆಕ್ಸ್ಟ್ ಇನ್ಷಿಯಲೈಸ್ ಮಾಡಬೇಕು ಇವಾಗ ವ್ಯಾಲ್ಯೂಸನ್ನು. ಇಂಟ್ ಮೇನ್, ಸೊ ಕರ್ಲಿ ಬ್ರ್ಯಾಕೆಟ್, ಸ್ಟೂಡೆಂಟ್ 1 ಅಂದರೆ ವೇರಿಯೇಬಲ್ ನೇಮ್, ಸ್ಟ್ರಕ್ಚರ್ ವೇರಿಯೇಬಲ್ ನೇಮ್ ಡಾಟ್ ಮೆಂಬರ್ ನೇಮ್, ಒಂದೇ ಮೆಂಬರ್ ಇದೆ ಸೊ ನೇಮ್ಗೆ ನಾನು ಅಸೈನ್ ಮಾಡ್ತಾ ಇದ್ದೀನಿ. ಸೊ ನೇಮ್ ಅವಿಜ್ಞ ಸೆಮಿಕೋಲನ್. ಇದು ಸ್ಟ್ರಿಂಗ್ ಡೇಟಾ ಟೈಪ್ ಆಗಿರೋದ್ರಿಂದ ಡಬಲ್ ಕೋಟ್ಸ್ನ ಹಾಕಬೇಕು. ಮತ್ತು ಸ್ಟ್ರಕ್ಚರ್ ವೇರಿಯೇಬಲ್ 2 ಅಂದರೆ ಸ್ಟೂಡೆಂಟ್ 2 ಮತ್ತು ನಂಬರ್ ನೇಮ್ ಈಕ್ವಲ್ ಟು ಪಾರ್ತ್, ಮತ್ತು ಇದು ಸ್ಟ್ರಿಂಗ್ ಡೇಟಾ ಟೈಪ್, ಸೊ ಡಬಲ್ ಕೋಟ್ಸ್ ಸೆಮಿಕೋಲನ್. ಮತ್ತು ಇಲ್ಲಿ ನೋಡ್ಬೋದು ನೀವು, ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ ಇನ್ಷಿಯಲೈಸ್ ಮಾಡಿರೋ ವ್ಯಾಲ್ಯೂಸನ್ನು ಯೂಸಿಂಗ್ ಪ್ರಿಂಟರ್ ಸ್ಟೇಟ್ಮೆಂಟ್. ಸೊ ಇದು ಸ್ಟ್ರಿಂಗ್ ಡೇಟಾ ಟೈಪ್ ಆಗಿರೋದ್ರಿಂದ ಪರ್ಸಂಟೇಜ್ ಎಸ್. ಸೊ ಆ್ಯಕ್ಸೆಸ್ ಹೇಗೆ ಮಾಡೋದು ಅಂತ ಹೇಳಿದ್ರೆ ಡಾಟ್ ಆಪರೇಟರ್. ಫಸ್ಟ್ ನಾವು ಏನು ಮಾಡಬೇಕು, ಸ್ಟ್ರಕ್ಚರ್ ವೇರಿಯೇಬಲ್ ನೇಮ್ ಡಾಟ್ ದೆನ್ ನಂಬರ್ ನೇಮ್ನ ನಾವು ಸ್ಪೆಸಿಫೈ ಮಾಡಬೇಕು. ಸೊ ಸ್ಟೂಡೆಂಟ್ 1 ಡಾಟ್ ನೇಮ್, ಇಲ್ಲಿ ಸ್ಟೂಡೆಂಟ್ 1 ಡಾಟ್ ನೇಮ್ ಅವಿನ್ನ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟು ಪ್ರಿಂಟಿಫ್ ಅಗೇನ್ ಪರ್ಸಂಟೇಜ್ ಎಸ್, ಸ್ಟೂಡೆಂಟ್ 2 ಡಾಟ್ ನೇಮ್ ಅಂತ ಹೇಳಿದ್ರೆ ಪಾರ್ತ್ ವ್ಯಾಲ್ಯೂನ ಡಿಸ್ಪ್ಲೇ ಮಾಡುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಔಟ್ಪುಟ್ ಅವಿಜ್ಞ ಮತ್ತು ಪಾರ್ತ್ ಅಂತ ಬಂದಿದೆ.